ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಸಂತ ಪಂಚಮಿ ದಿನ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕಾ, ಭಾರತದಲ್ಲಿರುವ 9 ಪ್ರಮುಖ ಸರಸ್ವತಿ ದೇವಾಲಯಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಪೂರ್ತಿ ನೋಡಿ, ನಿಮಗಿಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಸ್ವತಿ ದೇವಿಯು ಜ್ಞಾನ, ಪ್ರತಿಭೆ, ಚಿಂತನೆಯ ಸಾಕಾರ ರೂಪವಾಗಿದ್ದಾಳೆ. ಭಾರತದಲ್ಲಿ ಅನೇಕ ಸರಸ್ವತಿ ದೇವಿ ದೇವಾಲಯಗಳಿವೆ. ಈ ಪೈಕಿ ಕೆಲವು ಪ್ರಸಿದ್ಧ ದೇವಾಲಯಗಳ ಕುರಿತು ಮಾಹಿತಿಯನ್ನು ಇಲ್ಲಿ ನೋಡೋಣ ಬನ್ನಿ. ಋಗ್ವೇದ, ದೇವಿ ಭಾಗವತ ಹಾಗೂ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಸರಸ್ವತಿ ದೇವಿಯ ಬಗ್ಗೆ ವಿವಿಧ ಕಥೆಗಳಿವೆ. ಸರಸ್ವತಿ ದೇವಿಯನ್ನು ಮಾತು, ಬುದ್ಧಿಶಕ್ತಿ, ಬುದ್ಧಿವಂತಿಕೆ, ಕನಸುಗಳು, ಜ್ಞಾನ ಮತ್ತು ಶಿಕ್ಷಣದ ಪ್ರಧಾನ ದೇವತೆಯಾಗಿ ಪೂಜಿಸಲಾಗಿದೆ. ಪರಾಶಕ್ತಿ ಧರಿಸುವ ಮೊದಲ 5 ರೂಪಾಯಿಗಳಲ್ಲಿ ಸರಸ್ವತಿಯು ಒಂದು. ಶಿಕ್ಷಣ ಮಾತ್ರವಲ್ಲ, ತನ್ನ ಭಕ್ತರಿಗೆ ಎಲ್ಲಾ ಶಕ್ತಿಯನ್ನು ನೀಡುವ ದೇವತೆ. ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಆಶೀರ್ವಾದ ಮತ್ತು ಸಂತೋಷವನ್ನು ಪಡೆಯಬಹುದು. ಆಕೆಯನ್ನು ಹಂಸವಾಸಿನಿ, ವಾಗೇಶ್ವರ, ಕೌಮಾರಿ, ಭಾರತಿ, ಭುವನೇಶ್ವರಿ ಮುಂತಾದ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ನವರಾತ್ರಿ ಮತ್ತು ವಸಂತ ಪಂಚಮಿ ಹಬ್ಬಗಳಲ್ಲಿ ಸರಸ್ವತಿ ದೇವಿಯನ್ನು ತುಂಬಾ ಸಡಗರ ಸಂಭ್ರಮದಿಂದ ಪೂಜಿಸಲಾಗುತ್ತದೆ. ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಶುದ್ಧ ಪಂಚಮಿಯ ದಿನದಂದು ಆಚರಿಸಲಾಗುತ್ತದೆ. ಮದನ ಪಂಚಮಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಇಡೀ ಭಾರತದಲ್ಲಿ ಆಚರಿಸಲಾಗಿದೆ. ವಸಂತ ಪಂಚಮಿಯಂದು ಪುಸ್ತಕಗಳು ಮತ್ತು ಪೆನ್ನುಗಳು ಸಣ್ಣ ಅಥವಾ ದೊಡ್ಡ ಎಂಬ ಭೇದವಿಲ್ಲದೆ ದೇವಿಯ ಮುಂದೆ ಇಡಲಾಗುತ್ತದೆ. ಇವು ಸಂಗೀತ, ನೃತ್ಯ ಮತ್ತು ಸಾಹಿತ್ಯದ ಮೂಲವಾಗಿದ್ದಾರೆ. ಸರಸ್ವತಿ ದೇವಿಯ ಅಡಿಯಲ್ಲಿ ಶಿಕ್ಷಣ ಪಡೆದರೆ ಮಕ್ಕಳು ಜ್ಞಾನದ ಸಂಕೇತಗಳಾಗುತ್ತಾರೆ ಎಂಬ ನಂಬಿಕೆ. ಸರಸ್ವತಿ ದೇವಿಯ ಬುದ್ಧಿವಂತಿಕೆ ಮತ್ತು ಪ್ರತಿಭೆಯ ಸಾಕಾರ ರೂಪವಾಗಿದ್ದಾಳೆ. ಭಾರತದಲ್ಲಿ ಅನೇಕ ಸರಸ್ವತಿ ದೇವಿ ದೇವಾಲಯಗಳಿವೆ. ಪ್ರಸಿದ್ಧ ದೇವಾಲಯಗಳನ್ನು ನೋಡೋಣ ಬನ್ನಿ. ಭಾರತದ ಪ್ರಸಿದ್ಧ ಸರಸ್ವತಿ ದೇವಾಲಯಗಳು. ಮೊದಲನೆಯದು ಶಾರದಾ ಪೀಠ, ಶೃಂಗೇರಿ. ಆದಿಶಂಕರಾಚಾರ್ಯರಿಗೆ ಸಂಬಂಧಿಸಿದ ಪೀಠಗಳಲ್ಲಿ ಶೃಂಗೇರಿಯ ಶಾರದಾ ಪೀಠ ಕೂಡ ಒಂದಾಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ನವರಾತ್ರಿಯ 9 ದಿನಗಳಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ. ಅನೇಕ ಭಕ್ತರು ಅಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಾರೆ. ಎರಡನೆಯದು ಅರುಳ್ಮಿಗು ಸರಸ್ವತಿ ದೇವಾಲಯ, ಪುತ್ತನೂರು, ತಿರುವರೂರು, ತಮಿಳುನಾಡು. ಸಾಕ್ಷಾರತೆಗಾಗಿ ದೇಶಾದ್ಯಂತ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ. ವಿಜಯದಶಮಿ ದಿನದಂದು ದೇವಿಯನ್ನು ಹಂಸದ ಮೇಲೆ ಮೆರವಣಿಗೆ ಮಾಡಲಾಗುತ್ತದೆ. ಈ ಸಮಯದಲ್ಲಿ ದೇವಿಗೆ ಅನೇಕ ನೈವೇದ್ಯಗಳನ್ನು ಅರ್ಪಿಸುತ್ತದೆ. ಮಕ್ಕಳು, ಹಿರಿಯರು ಪುಸ್ತಕಗಳು ಮತ್ತು ಪೆನ್ನುಗಳು ತಂದು ದೇವಿಯ ಪಾದದ ಬಳಿ ಇರುತ್ತಾರೆ. ಮೂರನೆಯದು ಜ್ಞಾನ ಸರಸ್ವತಿ ದೇವಾಲಯ, ಬಸರಾ, ತೆಲಂಗಾಣ. ಈ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಸರಸ್ವತಿ ದೇವಿಗೆ ಸಮರ್ಪಿತವಾಗಿದೆ. ಅಕ್ಷರಾಭ್ಯಾಸಕ್ಕಾಗಿ ಭಕ್ತರು ದೂರದ ಸ್ಥಳಗಳಿಂದ ಇಲ್ಲಿಗೆ ಬರುತ್ತಾರೆ. ನವರಾತ್ರಿಯ ಸಮಯದಲ್ಲಿ ವಸಂತ ಪಂಚಮಿಯಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಬರುತ್ತಾರೆ. ನಾಲ್ಕನೆಯದು ವಿದ್ಯಾ ಸರಸ್ವತಿ ದೇವಸ್ಥಾನ, ವರಂಗಲ್, ತೆಲಂಗಾಣ. ಈ ದೇವಾಲಯದಲ್ಲಿರುವ ಸರಸ್ವತಿ ದೇವಿಯು ಶಿಕ್ಷಣವನ್ನು ನೀಡುತ್ತಾಳೆ ಎಂದು ಭಕ್ತರು ನಂಬಿಕೆ. ಈ ದೇವಾಲಯದ ನಿರ್ಮಾಣವನ್ನು ಪಂಡಿತ್ ಯಮಾವರಂ ಚಂದ್ರಶೇಖರ ಶರ್ಮಾ ಅವರು ಪ್ರಯತ್ನದಿಂದಾಗಿ ನಿರ್ಮಿಸಲಾಗಿದೆ. ಇದು ಶನಿದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಇಲ್ಲಿ ಅಕ್ಷರಾಭ್ಯಾಸ ಸಮಾರಂಭ ಸೇರಿದಂತೆ ವಸಂತ ಪಂಚಮಿ ಮತ್ತು ನವರಾತ್ರಿಯ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಐದನೆಯದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಕರ್ನಾಟಕ. ಮೂಕಾಂಬಿಕಾ ದೇವಿಗೆ ಸಮರ್ಪಿತವಾದ ಈ ಪ್ರಸಿದ್ಧ ದೇವಾಲಯವು ಮಂಗಳೂರಿನಿಂದ 135 ಕಿಲೋಮೀಟರ್ ದೂರದಲ್ಲಿದೆ. ಅಕ್ಷರಾಭ್ಯಾಸ ಮಾಡಲು ಈ ದೇವಾಲಯಕ್ಕೆ ದೂರದ ಸ್ಥಳಗಳಿಂದ ಅನೇಕ ಭಕ್ತರು ಭೇಟಿ ನೀಡುತ್ತಾರೆ.
ಆರನೆಯದು ತ್ರಿಕ್ಕಾವು ಶ್ರೀ ದುರ್ಗಾ ಭಗವತಿ ದೇವಸ್ಥಾನ, ಮಲಪ್ಪುರಂ, ಕೇರಳ. ಇದು ಪ್ರಾಚೀನ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ವರ್ಣಮಾಲೆಗಳನ್ನು ಸಹ ಅಭ್ಯಾಸ ಮಾಡುತ್ತಾರೆ. ಪುರಾಣಗಳ ಪ್ರಕಾರ ಈ ಪ್ರಾಚೀನ ದೇವಾಲಯವು ಪರಶುರಾಮ ನಿರ್ಮಿಸಿದ 108 ದುರ್ಗಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. 7ನೇದು ಸರಸ್ವತಿ ದೇವ ಶಕ್ತಿಪೀಠ, ಜಮ್ಮು ಮತ್ತು ಕಾಶ್ಮೀರ. ಸರಸ್ವತಿ ದೇವಿ ಶಕ್ತಿಪೀಠವು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಇದು 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಅನೇಕ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಸರಸ್ವತಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. 8ನೇದು ಕಾಲೇಶ್ವರಂ ಮಹಾ ಸರಸ್ವತಿ ದೇವಾಲಯ. ಈ ದೇವಾಲಯವು ಭೂಪಾಲಪಲ್ಲಿ ಜಿಲ್ಲೆಯಲ್ಲಿ ಇದೆ. ಪ್ರಮುಖ ಸರಸ್ವತಿ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ವಸಂತ ಪಂಚಮಿ ಸಂದರ್ಭದಲ್ಲಿ ಅನೇಕ ಭಕ್ತರು ಭೇಟಿ ಇಲ್ಲಿಗೆ ನೀಡುತ್ತಾರೆ. ದೇವಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. 9ನೇದು ಜ್ಞಾನ ಸರಸ್ವತಿ ದೇವಿ ದೇವಸ್ಥಾನ, ವಿಜಯನಗರ. ಈ ದೇವಾಲಯದಲ್ಲಿ ಸರಸ್ವತಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಲು ಜನರು ದೂರ ದೂರದಿಂದ ಬರುತ್ತಾರೆ. ಈ ದೇವಾಲಯದಲ್ಲಿ ಆಯೋಜಿಸುವ ಅಕ್ಷರಾಭ್ಯಾಸ ಸಮಾರಂಭದಲ್ಲಿ ಅನೇಕ ಭಕ್ತರು ಭಾಗವಹಿಸುತ್ತಾರೆ. ದಸರಾ ನವರಾತ್ರಿಯ ಸಮಯದಲ್ಲಿಯೂ ಇಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.